ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಹೋಗ್ತಾ ದಾರಿಲೇ ದೇವ್ರ ಮೆರವಣಿಗೆ ನಮ್ಗೆ ಸಿಕ್ತು. ಹಾಗೆ ಮುಂದೆ ಬರ್ತಾ ಬಿಡದಿ ಹತ್ರ ಒಂದು ದೇವಸ್ಥಾನ ಇದೆ. ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ನಾವು ಇದು ವೈಕುಂಠ ಏಕಾದಶಿಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಈಗ ಹೋಗ್ಬೇಕಾದ್ರೆ ದೇವಸ್ಥಾನದ ಒಳಗಡೆ ಹೋದರೆ ಇನ್ನೂ ಡೆಕೋರೇಷನ್ ತೆಗೆದೇ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅಲ್ಲೂ ಆ್ಯಕ್ಚುಲಿ ಇದು ದೇವಸ್ಥಾನ ಬಂದು ನಾವು ಬಿಡದಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಬಿಡದಿಲಿ ಎಡಗಡೆನೇ ಸಿಗುತ್ತೆ. ಅಮ್ಮನ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅಮ್ಮನೇ ಎದ್ದು ಬರೋ ಥರ ಇದೆ. ನಾವಿದೆಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡಿ, ಈಚೆ ಎಲ್ಲ ಇನ್ನೂ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾವು ಹೊರಟ್ವಿ ಊರಿಗೆ. ಅಲ್ಲೇ ದಾರಿಲಿ ಹೋಗ್ಬೇಕಾದ್ರೇ ನಾನು ಊಟ ಏನೂ ತೊಗೊಂಡೋಗಿರಲಿಲ್ಲ. ಅಲ್ಲೇ ಪಾರ್ಸೆಲ್ ತೊಗೊಂಡು ಊರು ತಲುಪಿದ್ವಿ. ಊರೊಳಗಡೆ ಬಂದು ಏನೋ ಸರ್ಕಸ್ ನಡೀತಾ ಇದೆ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ನೋಡಿದ್ರೆ ಏನೋ ಡ್ಯಾನ್ಸ್ ನಡೀತಾ ಇತ್ತು. ಸರಿ ಬೇಡ ನೋಡೋದು ಅಂತೇಳಿ ಮನೆಗೆ ಬಂದ್ವಿ. ನಾಳೆ ಬೆಳಿಗ್ಗೆ ಆದಮೇಲೆ ನಾನು ಟೊಮೊಟೊ ಆವಾಗಲೇ ಹೇಳಿದ್ದೆ ಆ ವಿಡಿಯೋದಲ್ಲಿ, ಟೊಮೊಟೊ ಕಿತ್ಕೊಳ್ಳೋಕ್ಕೋಸ್ಕರನೇ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಹೊಲ್ದ ಹತ್ರನೇ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡೋಣ ಅಂತೇಳಿ ಅಲ್ಲೇ ಟೊಮೊಟೊ ಕಿತ್ಕೊಂಡೆ. ಅದಾದಮೇಲೆ ಹೊಲ್ದ ಹತ್ರ ಹೋಗಿ ಸೇರಿಕೊಂಡ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದು. ತುಂಬ ಚಳಿ ಇತ್ತು, ಆದರೂ ಒಂಥರ ತುಂಬ ಚೆನ್ನಾಗಿತ್ತು. ಹಂಗೂ ಹಿಂಗೂ ನಮ್ಮದು ತೋಟ ತಲುಪಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿರೋ ಗಿಡ ಬಂದು ನಾವು ಹೋಗ್ಬೇಕಾದ್ರೆ ತುಂಬ ಚಿಕ್ಕ ಚಿಕ್ಕ ಗಿಡ ಇತ್ತು. ಇವಾಗ ಎಷ್ಟು ದೊಡ್ಡದಾಗಿ ಹೋಗಿದೆ. ಆ ತೋಟ ತಲುಪಿದ್ವಿ. ಅಲ್ಲಿ ಹೋದ್ಮೇಲೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.